ಮಾವ ಇರೋ ಮಾವ ನೀ ಎಲ್ಲಿ ನಿಂತ್ಕೊಂಡೆ ಸ್ಟಾಪ್ ಕೊಟ್ಟಿರಿ ಅದು ಹೇಳಿ. ಅದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮಸ್ಕಾರ ಕರ್ನಾಟಕ. ಇವತ್ತು ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತಂದ್ರೆ, ಇವತ್ತು ಬೇಳೆ ಸಾಂಬಾರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಯಾವ್ದು ಅಂತಂದ್ರೆ ಬ್ಯಾಚುಲರ್ ಬೇಳೆ ಸಾಂಬಾರ್. ಅದಕ್ಕೆ ನಾವು ಮೇನ್ ಆಗಿ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಫಸ್ಟ್ ಬೇಳೆನ ಬೇಯಿಸ್ಕೋಬೇಕು. ಬೇಳೆನ ಬೇಯಿಸ್ಕೊಳ್ಳಕ್ಕೆ ಒಲೆನ ಹಚ್ಕೊಂಡು ನೀಟಾಗಿ ಕುಕ್ಕರ್ನ ಮಾಡ್ಕೊಳ್ಳೋಣ. ಇವಾಗ ಬೇಳೆನ ಹಾಕೊಳ್ಳೋಣ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರ್ನ ಹುಯ್ಕೊಂಡು ಫಸ್ಟ್ ಕತ್ತರಿಸಿರೋ ತರಕಾರಿಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು, ಯಾವ್ಯಾವ್ದಿದೆ ಆ ತರಕಾರಿನೆಲ್ಲ ತೊಳ್ಕೊಂಡು ಬೇಳೆ ಜೊತೆ ಹಾಕ್ಬಿಡೋದು. ನಾವ್ ಹೆಂಗೆ ಏನೇನಿರುತ್ತೆ ಅದನ್ನ ಹಾಕಿ ಮಾಡೋದೇ ಬ್ಯಾಚುಲರ್ ಅಡುಗೆಗಳು. ಆದ್ರೂ ಬ್ಯಾಚುಲರ್ ಅಡುಗೆಗಳನ್ನ ಮನೆಯವ್ರ ಟೇಸ್ಟ್ ಬೀಟೇ ಮಾಡೋಕ್ಕಾಗಲ್ಲ ಬಿಡಿ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ, ನಮ್ಮ ಹತ್ರ ಬೇಡ. ಯಾಕೆಂದ್ರೆ ಹೆಂಗ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಹಾಕ್ಬಿಡ್ತೀವಿ, ಆದ್ರೂ ರುಚಿ ಮಾತ್ರ ಸಗದಾಗಿರುತ್ತೆ ಕೊನೆಗೆ. ಈಗ ಸ್ವಲ್ಪ ಲೈಟ್ ಆಗಿ ಒಂಚೂರು ಎಣ್ಣೆ ಹಾಕೋಣ, ಯಾಕೆ ಅಂತಂದ್ರೆ ಬೇಳೆ ಬೇಯಲಿ ಅಂತ. ಓಕೆ, ಇವಾಗ ಲೈಟ್ ಆಗಿ ಕುಕ್ಕರ್ನ ಮುಚ್ಚಿಬಿಟ್ಟು ಕೂಗಿಸೋಣ. ಇವಾಗ ಕೂಗಿ ರೆಡಿಯಾಗಿದೆ ಬೇಳೆ ತರಕಾರಿ ಎಲ್ಲ. ಓಪನ್ ಮಾಡ್ಕೊಂಡು ಉಪ್ಪು ಹುಳಿ ಖಾರ ಹಾಕೋ ಟೈಮು. ನೀರು ಇಷ್ಟು ಸಾಲಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕೊಬೇಕು. ಅದಕ್ಕೆ ಗೊತ್ತಲ್ಲ, ಹುಣಸೆ ಹುಳಿನ ಕಚಪಚ ಅಂತ ಕಲಸಿ ಹುಳಿನ ಬಿಟ್ಟು ಜೊತೆ ಖಾರದ ಪುಡಿ ಉಪ್ಪನ್ನ ಹಾಕಿ ಸಾಂಬಾರ್ನ ಇವತ್ತು ರೆಡಿ ಮಾಡೋಣ. ಸಾಕು, ಹುಳಿ ಕಲ್ಸಾಯ್ತು. ಇವಾಗ ಹುಳಿನ ಸಾಂಬಾರ್ಗೆ ಹಾಕೋಣ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಸುಮ್ಮನೆ ಹುಳಿ ಹಾಕೊಳಕ್ ಹೋಗ್ಬಿಡಿ. ಉಪ್ಪು ಹುಳಿ ಖಾರ ತಿಂದು ಜಾಸ್ತಿ ಕೋಪ ಬರ್ತದಂತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಮೇಲೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ. ಎಲ್ಲ ಏನೂ ಇಲ್ಲ, ಡಬ್ಬಿ ಗಿಬ್ಬಿ ಅಮ್ಮನ ಥರ ಬೂಸ್ಟ್ ಡಬ್ಬಿಲಿ ಹಾರ್ಲಿಕ್ಸ್ ಡಬ್ಬಿಲಿ ಮಡಗಕ್ಕೆ ಡಬ್ಬಿಗಳಿಲ್ಲ, ಕವರೇ. ಏನು ಖಾರ ಇದ್ದ ಏನಿದು? ಸಾಕು ಬಿಡಿ. ಓಕೆವಾ? ಓಕೆವಾ? ಹಿಂಗೆ ಹಾಕ್ಬಿಟ್ಟು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಮನೆಯವ್ರ ಕಣಂಗೆ ಉಪ್ಪು ಒಂದ್ಸಲ, ಅದು ಮಾಡಿದ್ಮೇಲೆ ಖಾರದ ಪುಡಿ ಒಂದ್ಸಲ, ಆಮೇಲೆ ಹುಳಿ ಒಂದ್ಸಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದು ಬ್ಯಾಚುಲರ್ಸ್ ಬೇಳೆ ಸಾಂಬಾರ್. ಇವಾಗ ನೋಡ್ಕೊಳ್ಳೋಣ ನಮಗೆ ತಕ್ಕಂಗೆ ಆಯ್ತಾ ಅಂತ. ಮಾವ ಇರೋ ಮಾವ ನೀ ಎಲ್ಲಿ ನಿಂತ್ಕೊಂಡೆ ಸ್ಟಾಪ್ ಕೊಟ್ಟಿರಿ ಅದು ಹೇಳಿ. ಅದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸ್ಟಾಪ್ ಕೊಡೋದು. ಸ್ಟಾಪ್ ಕೊಡ್ತೀನಿ. ಇರಿ. ಸಗದಾಗೈತೆ. ಇವಾಗ ನೆಕ್ಸ್ಟ್ ಒಗ್ಗರಣೆ. ಸಾಂಬಾರು ಮಳ್ತಾ ಇದೆ. ಇನ್ನೊಂದ್ಸಲ ಟೇಸ್ಟ್ನ ನೋಡ್ಕೊಂಡು ಆಮೇಲೆ ನೀಟಾಗಿ ಇದಕ್ಕೆ ಒಗ್ಗರಣೆನ ಹಾಕೋಣ, ಆಯ್ತಾ? ನೆಕ್ಸ್ಟ್ ಒಗ್ಗರಣೆ. ಇವಾಗ ಒಗ್ಗರಣೆ ಪಾರ್ಟು. ಒಲೆನೇ ಹಚ್ಕೊಂಡಿಲ್ಲ.
ಒಲೆ ಹಚ್ಕೊಂಡ್ಬಿಟ್ಟು ಬಾಂಡಿನ ಮಡ್ಕೊಂಡ್ಬಿಟ್ಟು ಎಣ್ಣೆನ ಒಯ್ಕೊಬಿಡೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಚಟಪಟ 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 ಅಂದದಕ್ಕೆ ನೀಟಾಗಿ ಎತ್ತಿ ಒಗ್ಗರಣೆ ಹಾಕೋಣ. ಹಿಂಗೆ ಎತ್ತಿ ಸಾಂಬಾರು ಹಿಂಗೆ ಸಾಂಬಾರನ್ನ ಎತ್ತಿ ಹಾಕೊಂಡು ಆಯ್ತು. ಇವಾಗ ಇದನ್ನ ಎತ್ತಿ ಶಿಸ್ತಾಗಿ ಸಾಂಬಾರು ಒಳಕ್ಕೆ ಊದ್ಬಿಟ್ರೆ ಘಮ ಘಮ. ಒನ್ ಮೋರ್ ಅಂತ ಇರ್ಬೇಕು. ತಿಂತಾ ಇದ್ರೆ ಅನ್ನದ ಜೊತೆಗೆ ಹಾಕೊಂಡು ಒನ್ ಮೋರ್ ಅಂತ ಇರ್ಬೇಕು. ಮುಂದೆ ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ.